ಪಿತನ ಸುತನ ಮತ್ತು ಆತ್ಮನಾಮದಲ್ಲಿ ಆಮೆನ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ನಾವೆಲ್ಲರೂ ಕೇಳುತ್ತಾ ಇರುವಂಥ ವಾಕ್ಯವಾಗಿದೆ ನಿರೀಕ್ಷೆ. ನಾವು ನಿರೀಕ್ಷೆಯುಳ್ಳವರಾಗಿ ಮರಣದವರೆಗೆ ಜೀವಿಸಲಿಕ್ಕೆ ಬೇಕಾಗಿ ಲೋಕವನ್ನು ನಮಗೆ ದಯಪಾಲಿಸುತ್ತಾರೆ. ಯಾಕೆಂದರೆ ಲೋಕದಲ್ಲಿ ಹೇಗೆ ನಿರೀಕ್ಷೆಯುಳ್ಳವರಾಗಬೇಕು, ನಾವು ಎಲ್ಲವನ್ನು ಕ್ಷಮಿಸಿ ದೇವರಿಗೆ ಮಹಿಮೆ ಸಲ್ಲಿಸುವಂಥ ಮಕ್ಕಳಾಗಿ ಮಾರ್ಪಾಡಾಗಬೇಕು. ಅದಕ್ಕೆ ದೇವರಿಗೆ ಹೇಳುತ್ತಾರೆ, ಮತ್ತಾಯ ಸುವಾರ್ತೆ 18ನೇ ಅಧ್ಯಾಯ 21ನೇ ವಾಕ್ಯ. ಅನಂತರ ಪೇತ್ರನು ಯೇಸು ಸ್ವಾಮಿ ಬಳಿಗೆ ಬಂದು, ಸ್ವಾಮಿ, ನನಗೆ ವಿರುದ್ಧ ದ್ರೋಹ ಮಾಡುತ್ತಾ ಇರುವ ನನ್ನನ್ನು ನನ್ನ ಸಹೋದರನಿಗೆ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಯೇಸು ಸ್ವಾಮಿಯನ್ನು ತಿಳಿದಾಗ ನಮಗೆ ಕ್ಷಮಿಸಲಿಕ್ಕೆ ನಾವು ಹೆಚ್ಚೋ ನಮಗೆ ಕಷ್ಟವಾದ ಕಾರ್ಯಗಳಾಗಿದೆ ದೇವರು ನಮ್ಮನ್ನು ಬಯಸುವುದು. ಕ್ಷಮಿಸಬೇಕು. ಕ್ಷಮಿಸಲಿಕ್ಕೆ ಎಲ್ಲ ಇಲ್ಲ ಎಂಬ ಅರಿವು ದೇವರನ್ನು ಮೂಡಿಸುತ್ತಾರೆ. ಅದಕ್ಕಾಗಿ ಆಗಿದೆ ನಾವು ಲೆಕ್ಕವಿಲ್ಲದೆ ದೇವರು ನಮಗೆ ಕ್ಷಮೆಯನ್ನು ನೀಡಲಿಕ್ಕೆ ಬೇಕಾದಂಥ ಶಿಲುಬೆಯನ್ನು ಕೊಟ್ಟಿದ್ದಾರೆ. ಆ ಶಿಲುಬೆ ದೈನಂದಿನ ಜೀವನವಾಗಿದೆ. ಬಯಸಲು ಅನುದಿನ ಜೀವನದಲ್ಲಿ ಕ್ಷಮೆ ಎಂಬ ಸೌಭಾಗ್ಯವನ್ನು ನಾವು ಪಡೆದರೆ ಮಾತ್ರ ಲೋಕದಲ್ಲಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸಲಿಕ್ಕೆ ನಮಗೆ ಸಾಧ್ಯವಾಗುವುದು. ಆಗ ಮಾತ್ರವಾಗಿದೆ ನಿರೀಕ್ಷೆಗಳ ಪಡಲಿಕ್ಕೆ ನಮಗೆ ಸಾಧ್ಯವಾಗದೆ ದೇವರಿಂದ ಪಡೆದುಕೊಳ್ಳುವಂಥ ಸೌಭಾಗ್ಯವನ್ನು ಸ್ವೀಕರಿಸಲಿಕ್ಕೆ ಸಾಧ್ಯವಾಗುವುದು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ಈ ದಿನ ಕ್ಷಮೆಯ ಹಾದಿ ನಿಮ್ಮೆಲ್ಲರಲ್ಲಿಯೂ ಹೇರಳವಾಗಿ ಸುರಿಯಲಿ ಎಂದು ಬೇಡುತ್ತಾ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.